ಈಗ ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಆಗಷ್ಟು ಹಸಿ ಶೇಂಗಾನ ತಗೋತಾ ಇದ್ದೀನಿ ರೀ. ಇದನ್ನು ರೋಸ್ಟ್ ಮಾಡೋಣ ರೀ. ನೀವು ಡೈರೆಕ್ಟ್ಲಿ ಹುರಿದಿರುವ ಶೇಂಗಾನ ತೊಗೋಬೋದು ರೀ. ಒಂದು 2 ನಿಮಿಷ ಹುರಿದ್ರೆ ಸಾಕ್ರಿ. ಈಗ ಇವು ಕರೆಕ್ಟಾಗಿ ಹುರಿದವ್ರಿ. ಅದಕ್ಕೆ ಒಂದು ಅರ್ಧ ಕಪ್ ಆಗಷ್ಟು ನಾನು ಈ ಲೋಟಸ್ ಸೀಡ್ಸ್ ಅಥವಾ ಕಮಲದ ಬೀಜಗಳನ್ನ ತೊಗೋತಾ ಇದ್ದೀನಿ ರೀ. ಇದು ತುಂಬಾ ಹೆಲ್ದಿ ಇರೋವಂಥದ್ದು. ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ತೊಗೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅದರ ವೃತ್ತ ಮಾಡುವಾಗ ಉಪವಾಸ ಇರೋ ಟೈಮ್ದಾಗ ಹೆಲ್ದಿ ತಿನ್ನೋದು ತುಂಬಾ ಒಳ್ಳೆಯದು. ಈಗ 1 ಕಪ್ ಆಗಷ್ಟು ಸಾಬುದಾನಿ, ಇದನ್ನು ಈಗ ಚೆನ್ನಾಗಿ ಹುರಿಯೋಣ್ರಿ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇವು ಸ್ವಲ್ಪ ಹುರಿಯೋದ್ರಿಂದ ಕ್ರಿಸ್ಪಿ ಆಗ್ತಾವ್ರಿ. ನೋಡಿರಿ, ಲೋಟಸ್ ಸೀಡ್ಸ್ ಅಂತೂ ವಿಟಮಿನ್ ಎ, ಬಿ, ಸಿ, ಇ ಇರುವಂಥದ್ದು ಮತ್ತು ಇದು ತುಂಬಾ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫೈಬರ್ ಇರುವಂಥದ್ದು. ಇದು ಈಗ ಕರೆಕ್ಟಾಗಿ ರೋಸ್ಟ್ ಆಗಿದ್ರಿ. ಇದನ್ನೊಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ ರೀ. ಒಂದು ಮಿಕ್ಸರ್ ಜಾರ್ಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಶುಂಠಿ, 1 ಹಸಿಮೆಣ್ಸಿನ್ಕಾಯಿ, ಖಾರ ನೀವು ನೋಡ್ಕೊಂಡು ಹಾಕೋಬೋದು, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ, ಸ್ವಲ್ಪ ಉಪ್ಪು, ಒಂದು 3 ಸ್ಪೂನ್ ಆಗಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ ರೀ. ಇದು ಫ್ರೆಶ್ ಮತ್ತು ಸಪ್ಪಗಿರುವಂಥ ಮೊಸರು. ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ. ನೋಡಿರಿ, ಮೊಸರಿನಲ್ಲಿನೇ ಇದು ತುಂಬ ಫೈನ್ ಪೇಸ್ಟ್ ಆಗಿ ಇದು ಹೊಸ ಥರದ ಒಂದು ಚಟ್ನಿ ರೆಡಿ ಆಗ್ಯದ್ರಿ. ಇದು ತುಂಬಾ ಇದ್ರ ಜೊತೆ ಸಖತ್ ಕಾಂಬಿನೇಷನ್ ರೀ. ಈಗ ಇನ್ನೊಂದು ಮಿಕ್ಸರ್ ಜಾರು ಡ್ರೈ ಇರಲಿ ರೀ. ಈಗ ರೋಸ್ಟ್ ಮಾಡ್ಕೊಂಡಿರುವಂಥದ್ದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ರೀ. ಇದನ್ನೀಗ ಫೈನ ಪೌಡ್ರ್ ಮಾಡ್ಕೊಳ್ಳೋಣ ರೀ. ನೋಡ್ರಿ, ಈಗಿದು ಫೈನ ಪೌಡ್ರ್ ಆಗಿ ರೆಡಿ ಆಗ್ಯದ್ರಿ. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ ಒಂದು ಬಾಯ್ಲ್ಡ್ ಪೊಟ್ಯಾಟೋನ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು. 1 ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ನೀವು ಗ್ರೇಟ್ ಮಾಡಿ ಹಾಕೋಬೋದು. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಆಗಷ್ಟು ಲೆಮನ್ ಜ್ಯೂಸ್. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾದರೂ ಬಿಡಬಹುದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದಕ್ಕೆ 3 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ ರೀ. ಇದು ಟೇಸ್ಟು ತುಂಬಾ ಚಲೋ ಕೊಡ್ತದೆ ರೀ. ಮತ್ತು ನಾನು ಬೈಂಡಿಂಗ್ ಸಲುವಾಗಿ ಇಲ್ಲಿ ಬರೆದಕ್ಕಿಯನ್ನು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ರೀ, 3 ಸ್ಪೂನ್ ಆಗಷ್ಟು. ನೋಡಿರಿ, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿರಿ, ನಾ ಇದ್ದ ಹಿಟ್ಟಿನಲ್ಲಿ ನಿಮ್ಗೆ 2 ರೆಸಿಪಿಯನ್ನು ಹೇಳ್ತೀನಿ ನಿಮ್ಗೆ. ನೋಡಿರಿ, ಈ ಥರ ಕೈಗೆ ಇದು ಅಂಟಲ್ಲ, ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದನ್ನು ನೀವು ರೋಲ್ಸ್ ಮಾಡಿಕೊಂಡು ಅಥವಾ ಸ್ಟಿಕ್ ಥರ ಮಾಡಿಕೊಂಡು ಇದನ್ನು ನೀವು ಡೀಪ್ ಫ್ರೈ ಮಾಡೂ ತಿನ್ಬೋದು. ನೋಡ್ರಿ, ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಡೀಪ್ ಫ್ರೈ ಮಾಡ್ಕೊಂಡು ತಿಂದ್ರೂ ಇದು ತುಂಬಾ ಟೇಸ್ಟಿಯಾಗಿರ್ತದೆ. ಈಗ ಇದೇ ಹಿಟ್ಟಿಗೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಸಾಬುದಾನಿ ನೀವು ಎಷ್ಟು ನೀರು ಹಾಕ್ಕೊಂಡ್ರೂ ಅದು ನೀರು ಅಬ್ಸಾರ್ಬ್ ಮಾಡ್ಕೋತದೆ ರೀ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಸ್ವಲ್ಪ ನೀರು ಹಾಕಿನೇ ಹಿಟ್ಟನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊರಿ. ನೋಡಿರಿ, ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕ್ರಿ. ನಾನು ತುಂಬ ಗಟ್ಟಿನೂ ಮಾಡಿಲ್ಲ ಮತ್ತು ತುಂಬಾ ತೆಳುನೂ ಮಾಡಿಲ್ಲ ರೀ. ನೋಡಿರಿ, ಇಷ್ಟು ಈಗ ಪರ್ಫೆಕ್ಟ್ ಆಗಿದೆ ರೀ. ಈಗ ಒಂದು ಪ್ಯಾನ್ಗೆ ನಾನು ಆಯಿಲನ್ನು ಗ್ರೀಸ್ ಮಾಡ್ತಾಯಿದ್ದೀನಿ. ನೀವು ತುಪ್ಪನೂ ಗ್ರೀಸ್ ಮಾಡ್ಬೋದು. ಈಗ ಮಾಡ್ಕೊಂಡಿರುವಂಥ ಹಿಟ್ಟನ್ನು ತುಂಬ ತೆಳುವಾಗೆಲ್ಲ ಉತ್ತಪ್ಪ ಥರ ಸ್ವಲ್ಪನಾಗಿ ಕರೆಕ್ಟಾಗಿ ಥಿಕ್ಕಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಆಯಿಲು ಅಥವಾ ತುಪ್ಪ ಹಾಕ್ಬೋದು.
ಇದನ್ನು ನಾನು ಮುಚ್ಚಿ 1 ನಿಮಿಷ ಬೇಯಿಸ್ತೀನಿ ರೀ. ಈ ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. ಇದನ್ನು ತಿರುವಿ ಮತ್ತೆ ಬೇಯಿಸೋಣ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ ಈಗ ಇದು ತುಂಬ ಹೆಲ್ದಿ ಟೇಸ್ಟಿಯಾಗಿರುವಂಥ ಸಾಬುದಾನಿ ದೋಸೆ ರೆಡಿ ಆಗ್ಯದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ಹೊಸ ಚಟ್ನಿ ಜೊತೆ ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದಲ್ಲಿ ಉಪವಾಸ ವ್ರತವಿರೋ ಟೈಮ್ದಾಗ ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹೊಸ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿ ಮತ್ತು ತುಂಬಾ ಕ್ರಿಸ್ಪಿಯಾಗಿರ್ತದೆ. ಅದಕ್ಕೆ ನಾನು 1 ಬೌಲ್ ಆಗಷ್ಟು ಸಾಬುದಾನಿ ತಗೊಂಡಿದ್ದೀನಿ ರೀ. ಇದನ್ನೀಗ ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಈಗ ಇದನ್ನು ಸೈಡಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ. ನೋಡ್ರಿ, ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಇದು ಪೌಡ್ರ್ ರೆಡಿ ಆಗ್ಯದ ರೀ. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ತೆಗೆದಿಟ್ಕೊಂಡಿರುವಂಥ ಸಾಬುದಾನಿ ಹಾಕೀನಿ ರೀ. ನಾನು 2 ಬಾಯ್ಲ್ಡ್ ಪೊಟ್ಯಾಟೋನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಬೌಲ್ ಸಾಬುದಾನಿಗೆ ನಾನು 2 ಪೊಟ್ಯಾಟೊ ತೊಗೊಂಡಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಹುರಿದ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈಗ ಇದು ಇದರೊಳಗೆ ಮಿಕ್ಸ್ ಆಗ್ತದೆ ರೀ. ನಾವು ಇದ್ರೊಳಗೆ ನೀರದು ಏನು ಆ್ಯಡ್ ಮಾಡೋದಿರಲ್ಲ ರೀ. ನೋಡಿರಿ, ಈ ಥರ ಇದು ಹಿಟ್ಟು ಬೈಂಡ್ ಆದ್ರೆ ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದು ಇದನ್ನು ನಾನು ಒಂದು ಪ್ಲೇಟಿಗೆ ಆಯಿಲ್ ಗ್ರೀಸ್ ಮಾಡಿ ನೋಡ್ರಿ, ಇದನ್ನು ಪ್ಲೇಟ್ ಶೇಪಿಗೆ ನಾನು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡತ್ತೀನಿ. ನೋಡ್ರಿ, ಈಗ ಇದನ್ನು ಕರೆಕ್ಟಾಗಿ ಬೈಂಡ್ ಆಗ್ಯದ್ರಿ. ನೋಡ್ರಿ, ಇದನ್ನು ನಾನು ಈಗ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಸೈಜಿಗಾದರೂ ಯಾವ ಶೇಪಿಗಾದರೂ ಕಟ್ ಮಾಡ್ಕೋಬೋದು. ಇದನ್ನು ನಾನು ಈ ರೀತಿ ಕಟ್ ಮಾಡಿ 5 ನಿಮಿಷ ಫ್ರಿಜ್ನಾಗ ಇಡತ್ತೀನಿ ರೀ. ನೋಡಿರಿ, ಫ್ರಿಜ್ನಾಗ ಇಟ್ಟಿದ್ಮೇಲೆ ಕರೆಕ್ಟಾಗಿ ಎಲ್ಲನೂ ಬೈಂಡ್ ಆಗಿ ನೋಡಿರಿ ಪರ್ಫೆಕ್ಟಾಗಿ ಆ ಕ್ಯೂಬ್ಸ್ ಆಗಿ ಕರೆಕ್ಟಾಗಿ ಹೇಳ್ತದ್ರಿ. ಇದು ನೋಡಿರಿ, ನಿಮ್ಗೆ ಇನ್ನೊಂದು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ಸ್ಪೂನ್ದಿಂದ ನಾನು ಈ ರೀತಿ ಒಮ್ಮೆಲೆ ತೆಗೆದು ತೋರಿಸ್ತೀನಿ. ನೋಡಿರಿ, ಯಾವುದೇ ರೀತಿ ಆಯಿಲ್ ಸ್ಪ್ರೆಡ್ ಮಾಡೋದ್ರಿಂದ ಕೆಳಗೆ ಹಿಟ್ಟು ಅಂಟಿಲ್ರಿ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿರಿ, ಎಣ್ಣೆ ಕಾಯ್ದದ್ರಿ. ಈಗ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸಾಬುದಾನಿ ವಡೆ ಮಾಡ್ಕೊಳ್ಳೋ ಮುಂದೆ ಸಾಬುದಾನಿಯದು 5 ಅವರ್ ನೆನೆ ಇಡ್ಸ್ಕೋಬೇಕ್ರಿ. ಆದರೆ ಇದನ್ನು ನಾವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಇದಕ್ಕೆ ನೀವು ವ್ರತ ಇದ್ದ ಉಪವಾಸ ಇರಲಿಲ್ಲ ಅಂದ್ರೆ 1/4 ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕಿದ್ರೆ ಇದು ಇನ್ನೂ ಟೇಸ್ಟಿಯಾಗಿರ್ತದೆ ರೀ. ನೋಡ್ರಿ, ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.
ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ನೀವೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಇದು ಮಾಡ್ಕೊರಿ, ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಗಂತೂ ಆಷಾಢ ಶ್ರಾವಣ ಪೂಜೆ ಇರೋದ್ರಿಂದ ಎಷ್ಟೋ ಜನ ವ್ರತ ಮಾಡ್ತಾರೆ. ಆ ವ್ರತಕ್ಕಾಗಿಯೂ ಈ ಉಪವಾಸ ಇದ್ದಾಗೂ ಇದನ್ನು ಮಾಡ್ಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿನಿ ರೀ. ಈ ಆಲೂಗಡ್ಡೆಗಳನ್ನ ನಾನು ಆಮೇಲೆ ಯೂಸ್ ಮಾಡ್ತೀನಿ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ ರೀ. ಹೀಗೆ ನೀರಿನಲ್ಲಿ ಹಾಕಿಡ್ತೀನಿ. ಈಗ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟು ದಪ್ಪ ಸಾಬುದಾನಿಯನ್ನು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟನೆ 2 ರಿಂದ 3 ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತೊಗೋತೀನಿ ರೀ. ಅವಾಗ ಏನಾಗ್ತದೆ, ಇದ್ರ ಮಾಯಿಶ್ಚರ್ ಹೋಗಿ ತುಂಬಾ ಕ್ರಿಸ್ಪಿ ಆಗ್ತಾವ್ರಿ ಅವು. ನೋಡಿ, ಈ ವೆದರ್ಗೆ ಸ್ವಲ್ಪ ನಂಬಾಗಿರ್ತಾವಲ್ಲ, ಅದಕ್ಕೆ ಈ ಗ್ಯಾಸನ್ನು ಆಫ್ ಮಾಡೀನಿ ರೀ. ಇವು ಆರ್ಲಿ ರೀ, ಕಂಪ್ಲೀಟಾಗಿ ಆರಿದ್ಮೇಲೆ ನಾನು ಯೂಸ್ ಮಾಡ್ತೀನಿ ರೀ. ಈಗ ಮಿಕ್ಸಿ ಜಾರ್ಗೆ ನೋಡಿರಿ, ಇದರಲ್ಲಿ 2 ಆಲೂಗಡ್ಡೆ ಇದಾವಲ್ಲ ರೀ, 1 ಆಲೂಗಡ್ಡೆಯನ್ನು ತೊಗೋತೀನಿ ನೋಡಿರಿ. ಇದನ್ನು ಒಂದು ಸೈಡ್ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ 1 ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೊಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕ್ರಿ. ತುಂಬ ಖಾರ ಬೇಡ ಅಂದ್ರೆ 2ನೇ ಹಾಕ್ರಿ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಈಗ ಫೈನ್ ಪೇಸ್ಟಾಗಿ ರೆಡಿ ಆಗ್ಯದ ರೀ. ಇದೇ ಥರನೇ ಆಗಲಿ. ಇದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಈ ಕೊತ್ತಂಬರಿ ಸೊಪ್ಪನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳಕಿದ್ದೀನಿ ರೀ. ಫಸ್ಟನ್ನೇ ಹಾಕಿರೋದು ತುಂಬ ಫೈನ್ ಪೇಸ್ಟ್ ಆಗ್ತಾಯಿದೆ ಅದ್ರ ಜೊತೆ ಅಂತ ಹೇಳಿ ಆಮೇಲೆ ಹಾಕ್ಕೊಂಡಿದ್ದೀನಿ ರೀ. ನೋಡಿ, ಈ ರೀತಿ ಸಣ್ಣ ಸಣ್ಣ ಈ ಥರ ತರಿ ಆಗ್ಬೇಕು ರೀ. ಅಷ್ಟೇ 1 ಸುತ್ತನ್ನು ಹಾಕ್ಕೊಂಡು ತೊಗೊಂಡ್ಬಿಟ್ಟಿನಿ ರೀ. ಇದನ್ನು ಈಗ ಬೇರೆ ಬೌಲಿಗೆ ಹಾಕ್ಕೊಂಡು ತೊಗೋತೀನಿ ರೀ ನಾನು ಇದನ್ನು. ಈಗ ಅದೇ ಮಿಕ್ಸಿ ಜಾರ್ಗೆ ಈ ಸಾಬುದಾನಿ ಯಾರ್ಯಾವ್ರಿ ಈಗ ಇದನ್ನು ಹಾಕೋತಾ ಇದ್ದೀನಿ ರೀ. ನೋಡಿ, ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ. ಅದ್ರ ಸಣ್ಣ ಸಣ್ಣ ಸಾಬುದಾನಿ ಪೀಸ್ ಥರ ಕಾಣಬೇಕು, ಅಥವಾ ಸಣ್ಣ ಸಕ್ಕರೆ ಇರ್ತೈತಿಲ್ಲ ಆ ಥರ ಕಾಣ್ತಿರ್ತದಲ್ಲ ರೀ, ಆ ಥರ. ನೋಡಿ, ನಿಮಗೆ ಕಾಣಿಸಕತ್ತದ ನೋಡಿರಿ. ಸಣ್ಣ ಸಣ್ಣ ತರಿಯಾಗಿಯೇ ಗ್ರೈಂಡ್ ಮಾಡಿ, ಫೈನ್ ಪೌಡ್ರ್ ಮಾಡ್ಕೊಬೇಡ್ರಿ. ಇದೇ ಥರನೇ ಮಾಡ್ಕೊರಿ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೇನೆ ರೀ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇಲ್ಲಾಂದ್ರೆ ನೀವು ಪೌಡ್ರ್ ಇದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿರಿ. ಇಲ್ಲೊಂದು 3 ಸ್ಪೂನ್ ಆಗಷ್ಟು ಶೇಂಗಾ ತೊಗೊಂಡು ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡು, ಒಂದು ಸಣ್ಣ ಸಣ್ಣ ಶೇಂಗಾ ಪೀಸ್ಗಳು ಕಾಣ್ತಿರ್ಬೇಕು ರೀ. ಅದ್ರ ಟೇಸ್ಟು ಚೆನ್ನಾಗಿ ಬರ್ತೈತಿ ಮತ್ತು ಕ್ರಿಸ್ಪಿನೂ ಆಗ್ತಾವ್ರಿ. ಈಗ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಹಾಗೆ ಮಾಡ್ಕೊತಿದ್ರೆ ಈ ಉಪ್ಪನ್ನು ಹಾಕ್ರಿ, ಅಥವಾ ಉಪವಾಸ ವ್ರತ ಮಾಡ್ಕೊಳ್ಳುವಾಗ ಏನು ಶೇದರ್ಲಾನಿ ಉಪ್ಪು ಇರ್ತದಲ್ಲ ರೀ, ಆ ಉಪ್ಪನ್ನು ನೀವು ಹಾಕಿಬಿಟ್ಟು ಮಾಡ್ಕೊರಿ. ನೋಡಿ, ಈಗ ಮಿಕ್ಸ್ ಮಾಡ್ಕೊತೀನಿ ರೀ. ಫಸ್ಟ್ ಅದರೊಳಗನೆ ಮಿಕ್ಸ್ ಮಾಡ್ಕೋಬೇಕು ರೀ, ನೀರನ್ನೇನು ಹಾಕಬೇಡ್ರಿ. ನೋಡಿ, ಅದರಲ್ಲಿನೇ ಮೆತ್ತಗಾಗಿನೇ ನೋಡಿ ಇಷ್ಟೇ ಕಲಿಸಿದ್ದೀನಿ. ಈಗ ಒಂದು 5 ನಿಮಿಷ ಇದನ್ನು ತೆಗೆದಿಡ್ತೀನಿ ಅನ್ಕತಕ್ಕ. ನೋಡಿ, ಈ ರೀತಿ ಮೆತ್ತಗನೇ ಇರ್ಬೇಕು ರೀ ಇದು. ಮತ್ತು ಸಾಬುದಾನಿನೂ ನೀರು ಹಿರ್ಕೋತದಲ್ಲ, ಆಮೇಲೆ ಇದು ಗಟ್ಟಿಯಾಗಿರ್ತದೆ ರೀ. ಒಂದು 5 ನಿಮಿಷ ಇದನ್ನು ತೆಗೆದು ಸೈಡಿಗೆ ಇಡ್ತೀನಿ ರೀ ಅನ್ಕತಕ್ಕ. ನೋಡಿ, ಈಗಿನೊಂದು ಆಲೂಗಡ್ಡೆ ಉಳ್ದೈತಲ್ಲ ರೀ, ಅದನ್ನು ಈ ರೀತಿ ರೌಂಡಾಗಿ ತೆಳುವಾಗಿ ಕಟ್ ಮಾಡ್ಕೋತೀನಿ. ಇಲ್ಲಾಂದ್ರೆ ನೀವು ಇದನ್ನು ಚಿಪ್ಸ್ ಮಾಡೋ ಮಣಿ ಇರ್ತದಲ್ಲ, ಅದರಲ್ಲೇನೂ ಮಾಡ್ಕೋಬೋದು ರೀ, ನಡೀತೈತಿ. ನಿಮಗೆ ಯಾವುದು ಈಸಿ ಆಗ್ತೈತಲ್ಲ ಅದರಲ್ಲೇ ಮಾಡ್ಕೊರಿ ನೀವು. ನೋಡಿ, ಈ ರೀತಿ ತೆಳುವಾಗಿ ಕಟ್ ಮಾಡ್ಕೋಬೋದು ನೀವು. ಇದರಲ್ಲಿ ಹಿಟ್ಟಿನಲ್ಲಿ 2 ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಆಲೂಗಡ್ಡೆ ಈ ರೀತಿ ಏನು ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 5 ನಿಮಿಷ ಆದಮೇಲೆ ನೋಡಿರಿ, ಇದೇಗಿನಕ್ಕಿಂತ ಗಟ್ಟಿಯಾಗಿದ್ರೆ ಅದು ಏನಾಗಿರ್ತದೆ, ಸಾಬುದಾನಿ ಏನಾಗಿರ್ತದೆ, ಅದನ್ನು ನೀರನ್ನು ಹಿರ್ಕೊಂಡು ಇನ್ನಷ್ಟು ಗಟ್ಟಿ ಆದಂಗೆ. ಇನ್ನೊಂದು ಸ್ವಲ್ಪ ಇದನ್ನು ಚೆಂದಾಗಿ ನೆನ್ಕೊರಿ. ಆಮೇಲೆ ನಿಮ್ಗೆ ತುಂಬಾ ಗಟ್ಟಿ ಅನ್ಸಕತ್ತಿದ್ರೆ ನೀವು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ಇದನ್ನ ನಾದ್ಕೋಬೋದು ರೀ. ಒಮ್ಮೆಲೆ ಭಾಳ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೋಡಿ, ನೀರನ್ನು ನೀವು ನೋಡಿ ಹಾಕೋರಿ. ತುಂಬ ಹಾಕೋಬಾರ್ದು. 1 ಸ್ಪೂನ್ ಅಥವಾ 2 ಸ್ಪೂನ್ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿರಿ, ನಿಮಗೆ 2 ಥರ ಕಟ್ಲೆಟ್ ಥರನೂ ಮಾಡ್ಕೋಬೋದು ನೀವು. ನೋಡಿ, ಇಷ್ಟಿಷ್ಟೇ ಮಾಡಿ ರೌಂಡಾಗಿ ಮಾಡ್ಕೊಂಡು ಮಾಡ್ಕೋಬೋದು. ನಾನು 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಮತ್ತು ಯಾವುದು ಈಸಿ ಅನ್ನಿಸ್ತಲ್ಲ ಅದನ್ನು ನೀವು ಮಾಡ್ಕೊರಿ. ನೋಡಿ, ಈ ರೀತಿ ಕಟ್ಲೆಟ್ ಥರನೂ ನೀವು ಮಾಡ್ಕೋಬೋದು ರೀ. ನೋಡಿ, ಇದರಲ್ಲಿ ಏನು ಮಾಡ್ತೀನಿ ನಾನು, ಇನ್ನೊಂದು ಸ್ವಲ್ಪ ನೋಡಿ ದೊಡ್ಡದಾಗಿ ತಟ್ಟಿ ಏನು ಆಲೂಗಡ್ಡೆ ಸ್ಲೈಸ್ಗಳನ್ನ ಮಾಡ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು, ಏನು ಆಲೂಗಡ್ಡೆ ಬಜ್ಜಿ ಥರ ಅಂತೀವಲ್ಲ ರೀ, ಆ ಥರ ಈ ಥರ ಪ್ಯಾಕ್ ಮಾಡೋದು ರೀ. ಅದು ಪ್ಯಾಕ್ ಆಗ್ತದೆ. ಅವಾಗ ಹಿಟ್ಟು ಗಟ್ಟಿ ಅನ್ಸಕತ್ತದ ಅನ್ನಿಸ್ತದೆ. ಭಾಳ ಗಟ್ಟಿ ಇದ್ರಷ್ಟೇ ನೀರು ಹಾಕೋರಿ, ಇಲ್ಲಾಂದ್ರೆ ನೀರನ್ನು ಹಾಕೋಬೇಡ್ರಿ. ನೋಡಿ, ಇನ್ನೊಂದು ಸ್ವಲ್ಪ ನೋಡಿ ಎಷ್ಟು ನೀಟಾಗಿರ್ತದೆ. ಇಲ್ಲ ಈ ರೀತಿ ನಮ್ಗೆ ಆಲೂಗಡ್ಡೆ ಬೇಡ, ಒಳಗಡೆ ಆಲೂಗಡ್ಡೆ ಪೀಸ್ ಬೇಡ ಅಂದ್ರೆ ಹಾಗೆ ಕಟ್ಲೆಟ್ ಥರನೂ ಮಾಡ್ಕೊರಿ, ನಡೀತದೆ. ನೋಡಿ, ಒಂದನ್ನು ಈ ರೀತಿ ಮಾಡಿ ತೋರಿಸಿದ್ದೀನಿ ನಾನು. ಇನ್ನೊಂದು 2-3 ಮಾಡ್ಕೋತೀನಿ. ಹಾಗೇನು ಪ್ಲೇನಾಗೇನು ಹಾಗೇನು ಮಾಡ್ಕೋತೀನಿ ರೀ.
ನೋಡಿ ಈ ರೀತಿ ಮಾಡ್ಕೊಂಡ್ರಿ. ನೋಡಿರಿ ಒಂದೊಂದು ಮಾಡಿ ತೋರಿಸಿದ್ದೀನಿ, ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊರಿ. ನೋಡಿ ಒಮ್ಮೆಲೆ ಇವು ದೊಡ್ಡ ಸೈಜದ್ದು ಏನದಾವಲ್ಲ ಇದರಲ್ಲೆಲ್ಲ ಒಳಗಡೆ ಆಲೂಗಡ್ಡೆ ಪೀಸನ್ನು ಹಾಕಿ ಮಾಡ್ಕೊಂಡಿದ್ದೀನಿ. ನೋಡಿರಿ ಇದೇ ರೀತಿ. ಆಮೇಲೆ ಇವು ಸಣ್ಣ ಏನದಾವಲ್ಲ ಹಾಗೆ ಕಟ್ಲೆಟ್ ಥರ ಬೇಡ, ರೌಂಡ್ ಬೇಡ, ಎಲ್ಲ ಒಂದೇ ಥರ ಶೇಪ್ ಕಾಣಲಿ ಅಂತ ಹೇಳಿ ಅದನ್ನು ಅದೇ ಶೇಪ್ನಲ್ಲೇ ಮಾಡ್ಕೊಂಡಿನಿ ರೀ. ಈಗ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಆಲ್ರೆಡಿ ಕಾಯ್ದದ್ರಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ ತಿರುಗಿಬಿಟ್ಟು ಬೇಯಿಸೋಣ್ರಿ ಕೆಂಪಗಾಗೋವರೆಗೂ. ಎಷ್ಟೋ ಸಲ ಸಾಬುದಾನಿ ವಡೆ ಆಲೂಗಡ್ಡೆ ಕುದಿಸ್ಬಿಟ್ಟು ಅದು ಹಾಕಿ ಮಾಡಿರ್ತೀವಿ. ಕೆಲವೊಬ್ರು ಹೇಳ್ತಾರೆ ತುಂಬ ಎಣ್ಣೆ ಹಿಡಿತಾವೆ ಅಥವಾ ಎಣ್ಣೆಯಲ್ಲಿ ಹೊಡಿತಾವೆ ಅಂತ ಹೇಳ್ತಾರೆ. ಈ ರೀತಿಯೂ ತುಂಬ ಈಸಿಯಾಗಿನೂ ಮಾಡ್ಕೋಬೋದು, ಒಂಚೂರೂ ಎಣ್ಣೆ ಹಿಡಲ್ರಿ, ಕ್ರಿಸ್ಪಿನೂ ಟೇಸ್ಟಿನೂ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಇಷ್ಟು ಕೆಂಪಗಾಗೋವರೆಗೆ ಕರೆದ್ಬಿಟ್ಟು ಸಾಕು. ನೋಡಿ ಎಣ್ಣೆ ಒಂಚೂರೂ ಹಿಡ್ಕೊಂಡು ತುಂಬಾ ಡ್ರೈ ಇರ್ತಾರೆ, ಕ್ರಿಸ್ಪಿನೂ ಇರ್ತೈತಿ, ಟೇಸ್ಟಿನೂ. ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನೂ ತೋರಿಸ್ತೇನೆ. ನೋಡಿ ನೋಡಿ ನಾನು ನಿಮ್ಗೆ ಸೌಂಡನ್ನು ತೋರಿಸ್ತೀನಿ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ. ನೋಡಿ ನೀವು ಸೌಂಡ್ದಿಂದನೇ ಅನ್ಕೋಬೋದು ಎಷ್ಟು ಕ್ರಿಸ್ಪಿ ಆಗ್ಯಾವ, ಒಂಚೂರೂ ಎಣ್ಣೆ ಹಿಡ್ದಿಲ್ಲ. ಈಗ ಒಂದು ಕಟ್ ಮಾಡಿಬಿಟ್ಟು ತೋರಿಸ್ತೇನೆ ರೀ. ಇದರಲ್ಲಿ ಏನು ಆಲೂಗಡ್ಡೆ ಹಾಕಿದ್ದೀನಲ್ಲ ಅದನ್ನು, ಅದು ಹಾಗೆ ಪ್ಲೇನ್ ಅದ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಾಬುದಾನಿ ಕಟ್ಲೆಟು ಅನ್ಬೋದು, ಸಾಬುದಾನಿ ವಡೆನೂ ಅನ್ಬೋದು, ಅಥವಾ ಸಾಬುದಾನಿ ಬಜ್ಜಿನೂ ಅನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಸಾಬುದಾನಿಯನ್ನೇ ರಾತ್ರಿ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ ಸಾಬುದಾನಿ ಉದ್ರುದ್ರಾಗಿ ಚೆನ್ನಾಗಿ ನೆಂದವ್ರಿ. ನೋಡಿ ನಾನು ರಾತ್ರಿನೇ ಇದನ್ನು ನೆನೆಯಾಕಿಟ್ಟಿದ್ದೆ. ಇದನ್ನು ನಾನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು 2 ಸ್ಪೂನಾಗಷ್ಟು ಹುರಿದಿರುವ ಶೇಂಗಾನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ನೀವು ಸಿಪ್ಪೆ ಧರಿಸಲಿ ಆದ್ರೂ ತೊಗೋಬೋದು. ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ತುಂಬ ಫೈನ್ ಪೌಡ್ರ್ ಏನು ಮಾಡೋದು ಬೇಡ. ನೋಡಿ ತರಿಯಾಗಿನೇ ಗ್ರೈಂಡ್ ಅಂದ್ರೆ ಶೇಂಗಾ ಚಿಕ್ಕ ಚಿಕ್ಕ ಪೀಸ್ಗಳು ಕಾಣ್ತಿರ್ಬೇಕ್ರಿ ಆ ರೀತಿ. ನೋಡಿ ಈಗ ಇದು ಕರೆಕ್ಟಾಗಿ ಗ್ರೈಂಡ್ ಆಗ್ಯದ್ರಿ. ಇಷ್ಟ ಆದ್ರೆ ಸಾಕ್ರಿ. ನಾನು ಇದನ್ನೊಂದು ಬೇರೆ ಬಟ್ಲಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ ನಾನು. ಈಗ ಇದೇ ಮಿಕ್ಸಿ ಜಾರಿಗೆ ನಾನು 5 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ 3 ಮೆಣಸಿನ್ಕಾಯಿನ ಹಾಕ್ರಿ. 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ನೀವು ಉಪವಾಸ ಅಥವಾ ವ್ರತಕ್ಕೆ ಯಾವುದನ್ನು ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೊಂದು ಸ್ವಲ್ಪ 1-2 ಸ್ಪೂನಾಗಷ್ಟೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ ಇದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಪೇಸ್ಟ್ ರೆಡಿ ಆಗ್ಯದ್ರಿ. ನೋಡಿ ಇದನ್ನು ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ನೋಡಿ ಈಗ ಅದೇ ಸಾಬುದಾನಿಯನ್ನು ತಗೊಂಡಿದ್ದೀನಿ ರೀ. ಇಲ್ಲಿ ನಾನು 1 ಹಸಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತೀನಿ ರೀ. ನೋಡಿ 1 ಬಟ್ಲ್ ಸಾಬುದಾನಿಗೆ ನಾನು 1 ಆಲೂಗಡ್ಡೆನ ಹಾಕಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ನೀವು 2 ಆಲೂಗಡ್ಡೆಯನ್ನು ಹಾಕಿರಿ. ನೋಡಿ 1 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಹಾಕಿದ್ದೀನಿ ರೀ ನಾನು. ಇದಕ್ಕೆ ನಾನು ಆ ಶೇಂಗಾನ ತರಿಯಾಗಿ ಗ್ರೈಂಡ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಸ್ಪೂನಾಗಷ್ಟು ಒರೆದಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕೆಲವರು ಇದನ್ನು ಬಗರ್ ಅಂತಲೂ ಕರೀತಾರೆ. ಉಪವಾಸಕ್ಕೆ ಮಾಡ್ಕೊಳ್ಳೋರಿದ್ರೆ ಇದನ್ನು ಹಾಕ್ರಿ. ಇಲ್ಲಾಂದ್ರೆ ನೀವು ಅಕ್ಕಿ ಹಿಟ್ಟು ಅಥವಾ ಸಣ್ಣ ರವೆ ಹಾಕಿರೂ ನಡೀತದೆ ರೀ. ನೋಡಿ ನಾನು 2 ಸ್ಪೂನಾಗಷ್ಟು ಒರೆದಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ವ್ರತಕ್ಕೆ ಮಾಡ್ಕೊಳ್ಳೋದ್ರಿಂದ ಆ ಉಪವಾಸದ ಉಪ್ಪು ಏನು ಶೇದರ್ಲ ನೀವು ಉಪ್ಪು ಇರ್ತದೆ ಅದನ್ನೇ ಹಾಕ್ರಿ. ನಾನು ಆ ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಆ ಸಾಬುದಾನಿ ಜೊತೆ ಈ ಮಸಾಲೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ನಾನು ಅಲ್ಲಿ ಪೇಸ್ಟ್ ರುಬ್ಕೊಳ್ಳೋ ಮುಂದೆ ಏನು 2 ಸ್ಪೂನ್ ನೀರನ್ನು ಹಾಕಿದ್ದೀನಿ ಅಷ್ಟೇನೆ ರೀ. ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಇದರಲ್ಲಿ ಹಾಕಿ. ಈ ರೆಸಿಪಿಯನ್ನು ನೀವು 2 ಥರ ಮಾಡ್ಕೋಬೋದು ರೀ. ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನೋಡಿ ನಾನು 2 ಥರ ಮಾಡ್ಕೊಳ್ಳೋದನ್ನು ಹೇಳ್ತೀನಿ. ಈ ರೀತಿ ಫಸ್ಟ್ ಚಿಕ್ಕದಾಗಿ ಬಾಲ್ಗಳನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ಮಾಡ್ಕೊಂಡು ನೀವು ಆ ಫಡ್ಡಿನ ಮಣೆಯಲ್ಲೇನೂ ಸ್ವಲ್ಪ ಎಣ್ಣೆ ಹಾಕಿನೂ ಬೇಯಿಸ್ಕೋಬೋದು. ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ.
ಈ ರೀತಿ ಮಾಡ್ಕೋಬೋದು. ಅಥವಾ ದೊಡ್ಡ ದೊಡ್ಡ ಸೈಜ್ದನ್ನಾಗಿ ಈಗೇನು ಸಾಬುದಾನಿ ವಡೆ ಮಾಡ್ತೀವಲ್ಲ ಆ ರೀತಿ ದೊಡ್ಡ ದೊಡ್ಡ ಸೈಜ್ನಲ್ಲಿನೂ ಮಾಡ್ಕೋಬೋದು. ನೋಡಿ ಈ ರೀತಿನೂ ತಟ್ಕೋಬೋದು ನೀವು. ನೋಡಿ ಇದನ್ನು ತಟ್ಕೊಂಡು ಪ್ಯಾನಲ್ಲಿ ಕಡಿಮೆ ಎಣ್ಣೆ ಹಾಕಿನೂ ಬೇಯಿಸ್ಕೋಬೋದು. ನಾನು ಇದೇ ರೀತಿ ನಿಮಗೆ ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವ ರೀತಿ ಇಷ್ಟನೋ ಅಥವಾ ಯಾವ್ದು ಈಸಿ ಆಗ್ತದೋ ಅದನ್ನು ಮಾಡ್ಕೊರಿ. ನೋಡಿ ಇನ್ನೊಂದು ಎರಡನ್ನು ನಾನು ಆ ಉಂಡೆಗಳನ್ನ ರೆಡಿ ಮಾಡ್ಕೋತೀನಿ ರೀ. ಅಥವಾ ಒಮ್ಮೆಲೆ ಈ ರೀತಿನೂ ತಟ್ಬಿಟ್ಟು ರೆಡಿ ಮಾಡ್ಕೋಬೋದು ರೀ ನೀವು. ಅಥವಾ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿ ಆ ಫಡ್ಡಿನ ಮಣಿ ಒಳಗೆ ಹಾಕ್ಕೊಂಡು ಕಡಿಮೆ ಎಣ್ಣೆಲೂ ಬೇಯಿಸ್ಕೋಬೋದು ರೀ. ನೋಡಿ ಒಮ್ಮೆಲೆ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಪ್ಯಾನನ್ನು ಕಾಯ್ದದ್ರಿ. ನಾನು ಒಂದು 2 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತೀನಿ ರೀ. ಆ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ ಆ ಉಂಡೆನ್ರಿ ಈ ರೀತಿ ತಗೊಂಡು ಹೇಗೂ ತಟ್ಬಿಟ್ಟು ಹಾಕೋಬೋದು. ಅಥವಾ ನೀವು ಒಮ್ಮೆಲೆ ತಟ್ಬಿಟ್ಟು ರೆಡಿ ಮಾಡಿಕೊಂಡು ಬೇಯಿಸ್ಕೋಬೋದು. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸೋಣ್ರಿ. ನೋಡಿ ಆ ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ ರೀ. ನೋಡಿ ಒಂದು ಸೈಡ ಬೇಯ್ದವ್ರಿ. ಒಂದು 3 ನಿಮಿಷ ಆಗಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ರೀ. ನೋಡಿ ಅವರೆದಕ್ಕೆ ಹಿಟ್ಟಿನಿಂದ ಆ ಹೊರಗಿನಿಂದ ಲೇಯರು ಕೆಂಪುನೂ ಆಗ್ತದೆ, ಕ್ರಿಸ್ಪಿನೂ ಆಗ್ತದೆ, ಟೇಸ್ಟೂ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಕಡಿಮೆ ಎಣ್ಣೆಯಲ್ಲಿನೂ ಈ ರೀತಿ ಮಾಡ್ಕೋಬೋದು. ನೋಡಿ 2 ಸೈಡೂ ಚೆನ್ನಾಗಿ ಬೇಯ್ದವ್ರಿ. ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಲೇಯರು ಕ್ರಿಸ್ಪಿ ಕೆಂಪಾಗಿ ಕರೆಕ್ಟಾಗಿ ಬೇಯ್ದವ್ರಿ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಕರೆಕ್ಟಾಗಿ ಇವು ರೆಡಿ ಆಗ್ಯಾವ್ರಿ. ನೋಡಿ ಬಿಸಿ ಬಿಸಿ ಆಗಿರುವಂಥ ಕಡಿಮೆ ಎಣ್ಣೆಯಲ್ಲಿ ಮಾಡಿರುವಂಥ ಸಾಬುದಾನಿ ವಡೆ ರೆಡಿ ಆಗ್ಯಾವ್ರಿ. ನೋಡಿ ಕ್ರಿಸ್ಪಿನೂ ಟೇಸ್ಟಿನೂ ತುಂಬ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ ಆಗಿರ್ತಾವ್ರಿ ಇವು. ನೋಡಿ ನಾನು ನಿಮ್ಗೆ ಕಟ್ ಮಾಡಿನೂ ತೋರಿಸ್ತೀನಿ. ನೋಡಿರಿ ಒಳಗಡೆಯಿಂದನೂ ಎಷ್ಟು ಚೆನ್ನಾಗಿ ಬೇಯ್ದಿರ್ತದೆ. ನೀವು ಹಾಗೇ ಮಾಡ್ಕೊಂಡಿದ್ರಿ ಬ್ರೇಕ್ಫಾಸ್ಟ್ ಅಂದರೆ ಬಿಸಿ ಬಿಸಿ ಇದನ್ನು ಹಾಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ಅಥವಾ ವ್ರತಕ್ಕೆ ಮಾಡ್ಕೊಂಡಿದ್ರಂದ್ರೆ ವ್ರತದ ಕೊಬ್ಬರಿ ಚಟ್ನಿಯನ್ನು ಮಾಡಿಕೊಂಡು ಅದ್ರ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ. ಈಗ ಒಂದು ಬೌಲ್ಗೆ ನಾನು 1 ಬಟ್ಲಾಗಷ್ಟು ದಪ್ಪ ಸಾಬುದಾನಿಯನ್ನು ತೊಗೊಂಡಿದ್ದೀನಿ. ಸಣ್ಣ ಸಾಬುದಾನಿ ಬೇಡ, ದಪ್ಪ ಸಾಬುದಾನಿಯಿಂದನೇ ಈ ರೆಸಿಪಿಯನ್ನು ಮಾಡ್ಕೊರಿ. ಈಗ ಇದನ್ನು ಒಂದ್ಸಲ ನಾನು ನೀರು ಹಾಕಿ ವಾಶ್ ಮಾಡ್ಕೊತೀನಿ ರೀ. ಏನೇ ದೂಸಿದ್ರೂ ಹೋಗ್ತದೆ ರೀ. ನೋಡಿ ಕ್ಲೀನಾಗಿ ವಾಶ್ ಮಾಡಿರಿ. ಇದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗಿತೀನಿ ರೀ. ನೋಡಿ ನೀರನ್ನು ತೆಗ್ದಿದ್ದೀನಿ. ಯಾವ ಬಟ್ಲಲ್ಲೇ ಸಾಬುದಾನಿ ತೊಗೊಂಡಿದ್ದೀನಲ್ಲ ಅದರಲ್ಲೇ 1 ಬಟ್ಲಾಗಷ್ಟು ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ರೀ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಮನೆಯಲ್ಲಿ ಮಾಡಿರೋದು ತೊಗೊರಿ ಅಥವಾ ಹೊರಗಡೆಯಿಂದ ತಂದು ಯಾವುದಾದ್ರೂ ನಡೀತದೆ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಮೊಸರಿನ ಜೊತೆ ಸಾಬುದಾನಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಈ ಸಾಬುದಾನಿ ಈ ಮೊಸರಿನಲ್ಲೇ ಚೆನ್ನಾಗಿ ನೆನಿಬೇಕು ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಆ ಮೊಸರಿನ ಬಟ್ಲಲ್ಲೇ ನಾನು ಒಂದು 2 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ರೀ. ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ಮುಚ್ಚಿ ಒಂದು 5 ಅವರ್ ನಾನು ನೆನೆಸಿಡ್ತೀನಿ ರೀ. ನಾನು 5 ಅವರ್ ಆದಮೇಲೆ ನೋಡತ್ತೀನಿ ರೀ. ನೋಡಿ ಸಾಬುದಾನಿ ಮೊಸರಿನಲ್ಲೇ ಚೆನ್ನಾಗಿ ನೆಂದದ್ರಿ. ನೋಡಿ ಎಷ್ಟು ಈಸಿಲಿ ಮ್ಯಾಶ್ ಆಗಾಕತ್ತದ ಅಂದ್ಬಿಡೋಕೆ ಸಾಬುದಾನಿ ಚೆನ್ನಾಗಿ ನೆಂದದ್ರಿ. ಇದು ಕರೆಕ್ಟಾಗಿ ಅಂದರೆ ಸಾಬುದಾನಿ ಮೊಸರಿನಲ್ಲೇ ನೆನಿಬೇಕ್ರಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ನೆಂದದ್ರಿ. ನೋಡಿರಿ ಇದನ್ನು ನಾನೇನು ಮಾಡ್ತೀನಿ, ಒಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಆ ನೆನೆಸಿಟ್ಟಿರುವಂಥ ಸಾಬುದಾನಿಯನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ನಾನಿಲ್ಲಿ ಸೋಡಾವನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಫ್ಲೇವರ್ಗಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಹಾಕ್ರಿ. ಅದನ್ನು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ ಒಂದನ್ನೇ ಹಾಕಿರಿ. ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು ರೀ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಇದು ಉಪವಾಸ ಅಥವಾ ವ್ರತ ಮಾಡುವಾಗ ಮಾಡ್ಕೊಳ್ಳೋರಿದ್ರಂದ್ರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿರಿ.
ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಉಪವಾಸ ಮಾಡೋ ಮುಂದೆ ಮಾಡ್ಕೊಳ್ಳೋರಿದ್ರಂದ್ರೆ ಇಲ್ಲಿ ವರೆದ ಅಕ್ಕಿ ಹಿಟ್ಟನ್ನು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ. ಈಗ ಮೊಸರಿನಲ್ಲಿ ಏನು ಸಾಬುದಾನಿ ಅಂದಿದ್ದಲ್ರಿ ಅದರಲ್ಲೇ ಮಿಕ್ಸ್ ಮಾಡೋಣ. ನೀರು ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟೇ ಹತ್ತದ್ರಿ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕೋತೀನಿ. ಫಸ್ಟ್ 1 ಸ್ಪೂನ್ ಆಗಷ್ಟು, ಇನ್ನೊಂದು ಸ್ಪೂನ್ ಬೇಕಂದ್ರೆ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲ ನಿಮಗೆ ಇನ್ನೂ ಹಿಟ್ಟು ಹಿಡಿಸ್ತೈತೆ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೋದು. ಈಗ ಇದಕ್ಕೆ ನಾನು 2 ಸ್ಪೂನನ್ನು ಅಷ್ಟೇ ಹಾಕಿನ್ರಿ. ಈಗ ಇದು ಕರೆಕ್ಟಾಗಿ ಇದಕ್ಕೆ ಇಷ್ಟನೇ ಹಿಡಿಸ್ತದ್ರಿ. ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ರೀ. ನೋಡಿ ಈ ರೀತಿ ಇರಬೇಕು ಹಿಟ್ಟು. ತುಂಬಾ ಏನೋ ಡ್ರೈನೋ ಅನ್ಸಕತ್ತಿಲ್ಲ, ತುಂಬ ಹಸಿ ಅಂದರೆ ಇನ್ನೊಂದು ಸ್ವಲ್ಪ ನೀರಿನ ಅಷ್ಟು ಜಾಸ್ತಿ ಇತ್ತು ಅನ್ಸಕತ್ತದ ನಿಮಗಂದ್ರೆ ಅವಾಗ ಮಾತ್ರ ನೀವು 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋರಿ. ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ. ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಕ್ಕೆ ಇಟ್ಟಿದ್ದೆ ರೀ. ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ ನೋಡಿರಿ. ಆದಷ್ಟು ಸಣ್ಣ ಸಣ್ಣ ಬಾಲ್ಸ್ ಇಷ್ಟಿಷ್ಟ ಇರುವಂಗೆ ಬಿಡ್ರಿ, ತುಂಬ ದೊಡ್ಡ ಮಾಡಬೇಡ್ರಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ ಫ್ರೈ ಮಾಡೋಣ್ರಿ. ನೀವು ಉಪವಾಸ ಅಥವಾ ವ್ರತ ಇರುವಾಗ ಮಾಡ್ಕೊಳ್ಳೋ ಮುಂದಿದ್ರೆ ನೀವು ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಅಕ್ಕಿ ಹಿಟ್ಟಿನ ಮೇಲೆ ಬರೆದ ಅಕ್ಕಿ ಹಿಟ್ಟನ್ನು ನೀವು ಹಾಕೋಬೋದು. ನೋಡಿರಿ ಕಲರನ್ನು ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿರಿ ಕರೆಕ್ಟಾಗಿ ಇವು ಫ್ರೈ ಆಗ್ಯಾವ್ರಿ. ಕಲರನ್ನು ತುಂಬಾ ಕ್ರಿಸ್ಪಿಯಾಗಿರ್ತಾವ್ರಿ. ಮತ್ತು ಮೊಸರಿನಲ್ಲಿ ನೆನೆಸಿ ಮಾಡಿರೋದ್ರಿಂದ ತುಂಬ ಇವು ಒಳಗಡೆಯಿಂದನೂ ಫಳ್ಳಾಗಿರ್ತಾವ್ರಿ. ನೋಡಿರಿ ಬಿಸಿ ಬಿಸಿಯಾಗಿರುವಂಥ ಸಾಬುದಾನಿ ವಡ ಹತ್ತಿರೋ, ಸಾಬುದಾನಿ ಬೋಂಡ ಹತ್ತಿರೋ ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ನೋಡಿ ನಾನೊಂದು ಪ್ಲೇಟಿಗೆ ಹಾಕೋತೀನಿ. ಇವನು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು, ಮಕ್ಕಳು ಕಿಚಪ್ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ.